ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಟರ್ನೋವರ್ ರೇಷಿಯೋಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನ್ಸನ್ನು ಮಾಡಿದ್ದೀನಿ. ಆ ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನನ್ನು ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಮೊದಲನೇ ಪ್ರಾಬ್ಲಮ್ಮು, ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ರುಪೀಸ್ 5 lakh, ದ ಓಪನಿಂಗ್ ಸ್ಟಾಕ್ ಈಸ್ ರುಪೀಸ್ 40,000 ಆ್ಯಂಡ್ ದ ಕ್ಲೋಸಿಂಗ್ ಸ್ಟಾಕ್ ಈಸ್ ರುಪೀಸ್ 60,000. ಫೈಂಡ್ ಔಟ್ STR. STR ಮೀನ್ಸ್ ಸ್ಟಾಕ್ ಟರ್ನೋವರ್ ರೇಷಿಯೋ ಅಂತ ಹೇಳಿ ಕರೀತಾರೆ. ಅಂದರೆ ಪ್ರಾಬ್ಲಮಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ನಾನು ಸ್ಟಾಕ್ ಟರ್ನೋವರ್ ರೇಷಿಯೋ ಮಾಡೋದಕ್ಕೆ ಸುಮಾರು ಫಾರ್ಮುಲಾಸನ್ನು ಕೊಟ್ಟಿದ್ದೀನಿ. ಯಾವ್ಯಾವ ಫಾರ್ಮುಲಾ ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ನಾನು ಥಿಯರಿ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೇ ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ಸ್ಟಾಕ್ ಟರ್ನೋವರ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಈ ಪ್ರಾಬ್ಲಮಲ್ಲಿ ನಾವು ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಜೊತೆಗೆ ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಈ ಪ್ರಾಬ್ಲಮಲ್ಲಿ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ 5 ಲಕ್ಷ, ಮತ್ತು ಓಪನಿಂಗ್ ಸ್ಟಾಕು ಅವರೇ ಹೇಳಿದ್ದಾರೆ ಮತ್ತು ಕ್ಲೋಸಿಂಗ್ ಸ್ಟಾಕ್ನೂ ಸಹ ಅವರೇ ಹೇಳಿದ್ದಾರೆ. ಹಾಗಾದರೆ ಸ್ಟಾಕ್ ಟರ್ನೋವರ್ ರೇಷಿಯೋನ ನಾವು ಯಾವುದರಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಬೇಕು ಅಂದರೆ ಸ್ಟಾಕ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕನ್ನು ಮಾಡಿದ್ರೆ ನಮಗೆ ಸ್ಟಾಕ್ ಟರ್ನೋವರ್ ರೇಷಿಯೋಸ್ ಬರುತ್ತೆ. ಇಲ್ಲಿ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಬಟ್ ಆವರೇಜ್ ಸ್ಟಾಕ್ ಗೊತ್ತಿಲ್ಲ. ಫಸ್ಟು ನಾವು ಆವರೇಜ್ ಸ್ಟಾಕನ್ನು ಮಾಡ್ಕೊಬೇಕು. ಆವರೇಜ್ ಸ್ಟಾಕು ಹೇಗೆ ಮಾಡ್ಕೊತೀವಿ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆವರೇಜ್ ಸ್ಟಾಕ್ ಬರುತ್ತೆ. ಓಪನಿಂಗ್ ಸ್ಟಾಕ್ 40,000 ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ 60 ಕೊಟ್ಟಿದ್ದಾನೆ. 40,000 ಪ್ಲಸ್ 60,000 ಡಿವೈಡೆಡ್ ಬೈ 2 ಮಾಡಿದ್ರೆ ಆವರೇಜ್ ಸ್ಟಾಕ್ 50,000 ಬಂತು. ಕಾಸ್ಟ್ ಆಫ್ ಗೂಡ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ 50,000. ಈಗ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. STR ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 5 ಲಕ್ಷ, ಆವರೇಜ್ ಸ್ಟಾಕ್ 50,000. ಹಾಗಾದರೆ ಸ್ಟಾಕ್ ಟರ್ನೋವರ್ ರೇಷಿಯೋ ಎಷ್ಟು ಬಂತು? 10 ಟೈಮ್ಸ್ ಬಂತು. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಇದೆ. ಎರಡನೇ ಪ್ರಾಬ್ಲಮ್ಮು ಯಾವುದಪ್ಪ ಅಂದರೆ ಇಫ್ ಇನ್ವೆಂಟ್ರಿ ಟರ್ನೋವರ್ ರೇಷಿಯೋ ಈಸ್ 5 ಟೈಮ್ಸ್. ಇನ್ವೆಂಟ್ರಿ ಟರ್ನೋವರ್ ರೇಷಿಯೋ ಅಂದರೆ ಅದನ್ನು ಸ್ಟಾಕ್ ಟರ್ನೋವರ್ ರೇಷಿಯೋ ಅಂತಲೂ ಕರೀತಾರೆ. ಆ್ಯಂಡ್ ಆವರೇಜ್ ಸ್ಟಾಕ್ ಈಸ್ ರುಪೀಸ್ 75,000. ಫೈಂಡ್ ಔಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಎರಡನೇ ಪ್ರಾಬ್ಲಮ್ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಟಾಕ್ ಟರ್ನೋವರ್ ರೇಷಿಯೋ ಹೇಳಿದ್ದಾರೆ 5 ಟೈಮ್ಸು, ಮತ್ತು ಆವರೇಜ್ ಸ್ಟಾಕೂ ಸಹ ಕೊಟ್ಟಿದ್ದಾರೆ 75,000. ಏನನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ITR ಅಂದರೆ ಇನ್ವೆಂಟ್ರಿ ಟರ್ನೋವರ್ ರೇಷಿಯೋ ಅಂತ ಹೇಳ್ತಾರೆ, ಅಥವಾ STR ಅಂತ ಬೇಕಾದರೂ ಯೂಸ್ ಮಾಡ್ಬೋದು. ಸ್ಟಾಕ್ ಟರ್ನೋವರ್ ರೇಷಿಯೋ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಫಾರ್ಮುಲಾದಲ್ಲಿ ಇನ್ವೆಂಟ್ರಿ ಟರ್ನೋವರ್ ರೇಷಿಯೋ ಹೇಳಿದರೆ 5 ಟೈಮ್ಸ್ ತೊಗೊಂಡಿದ್ದೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕು, ಗೊತ್ತಿಲ್ಲ. ಆ್ಯಸ್ ಇಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹಾಗೆ ತೊಗೊಂಡಿದ್ದೀವಿ. ಡಿನಾಮಿನೇಟರ್ 75,000 ರೂಪಾಯಿ ತೊಗೊಂಡಿದ್ದೀವಿ. ಆ 75,000 ಯಾವುದಪ್ಪ ಅಂದರೆ ಆವರೇಜ್ ಸ್ಟಾಕ್. ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು 75,000 ಪ್ಲಸ್ 5 ಇಂಟು 75,000. 5 ಇಂಟು 75,000 ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬಂತು? ನಮಗೆ 3,75,000 ಬಂತು. ನೆಕ್ಸ್ಟ್ ಇನ್ನು ಮೂರನೇ ಪ್ರಾಬ್ಲಮ್ಮು ಯಾವುದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇನ್ನು ಮೂರನೇ ಪ್ರಾಬ್ಲಮ್ ಯಾವುದಪ್ಪ ಅಂದರೆ ಕೊಟ್ಟಿದ್ದಾರೆ ಕ್ರೆಡಿಟ್ ಸೇಲ್ಸ್ ರುಪೀಸ್ 25,000, ರಿಟರ್ನ್ಸ್ 1,000, ಡೆಟಾರ್ಸ್ 3,000 ಆ್ಯಂಡ್ ಬಿಲ್ಸ್ ರಿಸೀವಬಲ್ 1,000. ಫೈಂಡ್ ಔಟ್ DTR. DTR ಅಂದರೆ ಡೆಟಾರ್ಸ್ ಟರ್ನೋವರ್ ರೇಷಿಯೋ ಅಂತ. ಈಗ ಡೆಟಾರ್ಸ್ ಟರ್ನೋವರ್ ರೇಷಿಯೋ ಮಾಡಬೇಕು ಅಂದರೆ ನಮಗೆ ನೆಟ್ ಕ್ರೆಡಿಟ್ ಸೇಲ್ಸ್ ಬೇಕು, ಜೊತೆಗೆ ಟೋಟಲ್ ಡೆಟಾರ್ಸ್ ಬೇಕು. ನೋಡಿ, ಡೆಟಾರ್ಸ್ ಟರ್ನೋವರ್ ರೇಷಿಯೋ DTR ಇಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಡೆಟಾರ್ಸ್. ಫಾರ್ಮುಲಾ ಬೇಕು. ಹಾಗಾದರೆ ಫಾರ್ಮುಲಾ ಪ್ರಕಾರ ನಮಗೆ ಕ್ರೆಡಿಟ್ ಸೇಲ್ಸ್ ಬೇಕು, ಅದು ಯಾವುದು? ನೆಟ್ ಕ್ರೆಡಿಟ್ ಸೇಲ್ಸ್ ಬೇಕು, ಜೊತೆಗೆ ಟೋಟಲ್ ಡೆಟಾರ್ಸ್ ಬೇಕು. ಹಾಗಾದರೆ ಮೊದಲು ಕ್ರೆಡಿಟ್ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ. ನೆಟ್ ಕ್ರೆಡಿಟ್ ಸೇಲ್ಸ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್ ಮೈನಸ್ ರಿಟರ್ನ್ಸ್ ಅಂದರೆ ಅದು ಸೇಲ್ಸ್ ರಿಟರ್ನ್ಸ್ ಆಗಿರಬೇಕು. ಹಾಗಾದರೆ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ ಎಷ್ಟು?
25,000, ರಿಟರ್ನ್ಸ್ ಎಷ್ಟು ಕೊಟ್ಟಿದ್ದಾನೆ 1,000, 25,000ಅಲ್ಲಿ 1,000 ಕಳೆದ್ರೆ ಕ್ರೆಡಿಟ್ ಸೇಲ್ಸ್ 24,000 ಬಂತು. ಅದೇ ಥರ ನೆಕ್ಸ್ಟು ಟೋಟಲ್ ಡೆಟಾರ್ಸ್ ಮಾಡ್ಕೋಬೇಕು. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಥಿಯರಿ ಮಾಡ್ಬೇಕಾದ್ರೆ ಡೆಟಾರ್ಸ್ ಮೀನ್ಸ್ ಡೆಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಅಂತ. ಹಾಗಾದರೆ ಡೆಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲನ್ನು ಕೂಡ್ಕೊಳ್ಳಿ. ಡೆಟಾರ್ಸ್ 3,000 ಕೊಟ್ಟಿದ್ದಾನೆ, ಬಿಲ್ಸ್ ರಿಸೀವಬಲ್ 1,000 ಕೊಟ್ಟಿದ್ದಾನೆ, ಎರಡು ಕೂಡಿದ್ರೆ ಟೋಟಲ್ ಡೆಟಾರ್ಸ್ 4,000 ಬಂತು. ಹಾಗಾದರೆ ಫಾರ್ಮುಲಾ ಅಪ್ಲೈ ಮಾಡಿ. DTR ಈಸ್ ಈಕ್ವಲ್ ಟು ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಡೆಟಾರ್ಸ್. ನೆಟ್ ಕ್ರೆಡಿಟ್ ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ವಿ, 24,000 ಬಂತು. DTR 4,000 ಬಂತು. 24,000 ಡಿವೈಡೆಡ್ ಬೈ 4,000 ಮಾಡಿದ್ರೆ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ 6 ಟೈಮ್ಸ್ ಬಂತು. ಇನ್ನು ಮುಂದಿನ ಪ್ರಾಬ್ಲಮ್ ಯಾವುದಿದೆ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ CTR ಅಂದರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಟೋಟಲ್ ಪರ್ಚೇಸಸ್ 4 lakh, ಕ್ಯಾಶ್ ಪರ್ಚೇಸಸ್ ಇನ್ಕ್ಲೂಡೆಡ್ ಇನ್ ಎಬೋವ್ ಅಂದರೆ ಟೋಟಲ್ ಪರ್ಚೇಸಸ್ ಕೊಟ್ಟಿದ್ದಾನಲ್ಲ 4 lakh, ಅದರಲ್ಲಿ ಕ್ಯಾಶ್ ಪರ್ಚೇಸಸ್ಸು ಸೇರ್ಕೊಂಡಿದೆಯಂತೆ ಎಷ್ಟು 50,000. ನೆಕ್ಸ್ಟ್ ಪರ್ಚೇಸಸ್ ರಿಟರ್ನ್ಸ್ ಇದೆ 20,000. ಕ್ರೆಡಿಟರ್ಸ್ ಅಟ್ ದ ಎಂಡ್ ಇದೆ 60,000. ನೆಕ್ಸ್ಟ್ ಬಿಲ್ಸ್ ಪೇಬಲ್ ಅಟ್ ದ ಎಂಡ್ ಇದೆ ₹20,000. ನಾವು ಈ ಪ್ರಾಬ್ಲಮಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕು CTR ಮಾಡಬೇಕು. ಈಗ CTR ಮಾಡಬೇಕು ಅಂದರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು ಅಂದರೆ ನಮ್ಗೆ ಏನು ಗೊತ್ತಿರಬೇಕು, ನೆಟ್ ಕ್ರೆಡಿಟ್ ಪರ್ಚೇಸಸ್ ಗೊತ್ತಿರಬೇಕು ಮತ್ತು ಟೋಟಲ್ ಕ್ರೆಡಿಟರ್ಸ್ ಗೊತ್ತಿರಬೇಕು. ಮೊದಲು ನಾವು ನೆಟ್ ಕ್ರೆಡಿಟ್ ಪರ್ಚೇಸಸ್ಸನ್ನು ಮಾಡೋಣ. ನೆಟ್ ಕ್ರೆಡಿಟ್ ಪರ್ಚೇಸಸ್ಸನ್ನು ಮಾಡಬೇಕು ಅಂದರೆ ನೋಡಿ ಟೋಟಲ್ ಪರ್ಚೇಸಸ್ ಇದೆ. ಆ ಟೋಟಲ್ ಪರ್ಚೇಸಸ್ಸಿಂದ ಕ್ಯಾಶ್ ಪರ್ಚೇಸನ್ನು ಲೆಸ್ ಮಾಡಬೇಕು ಮತ್ತು ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಬೇಕು. ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ನೆಟ್ ಕ್ರೆಡಿಟ್ ಪರ್ಚೇಸಸ್ಸಿಗೆ ಬರೋಣ. ನೆಟ್ ಕ್ರೆಡಿಟ್ ಪರ್ಚೇಸಸ್ ಈಸ್ ಈಕ್ವಲ್ ಟು ಟೋಟಲ್ ಪರ್ಚೇಸಸ್ ಕೊಟ್ಟಿದ್ದಾನೆ 4 lakh, ಕ್ಯಾಶ್ ಪರ್ಚೇಸಸ್ ಎಷ್ಟು ಕೊಟ್ಟಿದ್ದಾನೆ 50,000 ಮೈನಸ್ ಪರ್ಚೇಸ್ ರಿಟರ್ನ್ ಎಷ್ಟಿದೆ 20,000. 4 ಲಕ್ಷದಲ್ಲಿ 50,000 ಒಂದು 20,000 ಒಂದು ಎರಡು ಕಳೆದ್ರೆ ನೆಟ್ ಕ್ರೆಡಿಟ್ ಪರ್ಚೇಸಸ್ಸು 3,30,000 ಬಂತು. ಅದೇ ಥರ ಟೋಟಲ್ ಕ್ರೆಡಿಟರ್ಸ್ನೂ ಸಹ ನಾವು ಮಾಡೋಣ. ಟೋಟಲ್ ಕ್ರೆಡಿಟರ್ಸ್ ಹೇಗೆ ಮಾಡೋಣ ಅಂದರೆ ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಬಲ್ ಎರಡೂ ಕೂಡಿದ್ರೆ ಟೋಟಲ್ ಕ್ರೆಡಿಟರ್ಸ್ ಬರುತ್ತೆ. ಕ್ರೆಡಿಟರ್ಸ್ ಕೊಟ್ಟಿದ್ದಾನೆ 60,000, ಬಿಲ್ಸ್ ಪೇಬಲ್ ಕೊಟ್ಟಿದ್ದಾನೆ 20,000, ಎರಡೂ ಕೂಡಿದ್ರೆ 80,000 ಬಂತು. ಈಗ ನಮಗೆ ನೆಟ್ ಕ್ರೆಡಿಟ್ ಪರ್ಚೇಸಸ್ಸು ಬಂತು, ಟೋಟಲ್ ಕ್ರೆಡಿಟರ್ಸು ಬಂತು. ಹಾಗಾದರೆ ಈಸಿಯಾಗಿ CTR ಫಾರ್ಮುಲಾ ಅಪ್ಲೈ ಮಾಡಿ ನೆಟ್ ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟರ್ಸ್. ನೆಟ್ ಕ್ರೆಡಿಟ್ ಪರ್ಚೇಸಸ್ಸು 3,30,000, ಟೋಟಲ್ ಕ್ರೆಡಿಟರ್ಸು 80,000. 3,30,000 ಡಿವೈಡೆಡ್ ಬೈ 80,000 ಮಾಡಿದ್ರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ 4.13 ಟೈಮ್ಸ್ ಬಂತು. ಸೊ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಕೊನೆ ಪ್ರಾಬ್ಲಮ್ಗೆ ನಾವು ಹೋಗೋಣ. ಇನ್ನು ಲಾಸ್ಟ್ ಪ್ರಾಬ್ಲಮ್ ಯಾವುದಿದೆ ಅಂದರೆ ಅವರೇಜ್ ಸ್ಟಾಕ್ ಆಫ್ ಎ ಫರ್ಮ್ ಈಸ್ ₹50,000. ಇಟ್ಸ್ ಓಪನಿಂಗ್ ಸ್ಟಾಕ್ ಈಸ್ ₹10,000 ಲೆಸ್ ದ್ಯಾನ್ ಇಟ್ಸ್ ಕ್ಲೋಸಿಂಗ್ ಸ್ಟಾಕ್. ಫೈಂಡ್ ಔಟ್ ದಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಈ ಪ್ರಾಬ್ಲಮಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ಅವರೇಜ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ 50,000 ಇದೆ, ಮತ್ತು ಓಪನಿಂಗ್ ಸ್ಟಾಕ್ 10,000 ಲೆಸ್ ದ್ಯಾನ್ ದಿ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕಿನ ಓಪನಿಂಗ್ ಸ್ಟಾಕು 10,000 ರೂಪಾಯಿ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಅವರೇಜ್ ಸ್ಟಾಕ್ ಕೊಟ್ಟಿದ್ದಾರೆ 50,000 ರೂಪಾಯಿ ಇದೆ ಅಂತ. ಇಷ್ಟು ಹೇಳ್ಬಿಟ್ಟು ನಮಗೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಈಗ ಫಸ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಅವರೇಜ್ ಸ್ಟಾಕ್ ಅಂದರೆ ಏನು? ಅವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಅವರೇಜ್ ಸ್ಟಾಕ್ ಬರುತ್ತೆ. ಅವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ಅವರೇಜ್ ಸ್ಟಾಕ್ ಬರುತ್ತೆ. ಇಲ್ಲಿ ನಮ್ಗೆ ಅವರೇಜ್ ಸ್ಟಾಕ್ ಕೊಟ್ಟಿದ್ದಾರೆ. ಹಾಗಾದರೆ ಫಾರ್ಮುಲಾ ಯೂಸ್ ಮಾಡೋಣ. ಅವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಅವರೇಜ್ ಸ್ಟಾಕ್ ಕೊಟ್ಟಿದ್ದಾರೆ 50,000 ರೂಪಾಯಿ, ದಟ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಇಲ್ಲಿ ಹೇಳಿದ್ದಾರೆ ಓಪನಿಂಗ್ ಸ್ಟಾಕ್ ಈಸ್ ₹10,000 ಲೆಸ್ ದ್ಯಾನ್ ದಿ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿನ 10,000 ರೂಪಾಯಿ ಕಮ್ಮಿ ಇದೆಯಂತೆ. ಹಾಗಾದರೆ ನೆಕ್ಸ್ಟ್ ನೋಡಿ, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ದಟ್ ಈಸ್ ಈಕ್ವಲ್ ಟು
1 ಲ್ಯಾಕ್ ಅಂತ ಮಾಡಿದ್ವಿ. ಏಕೆ ಮಾಡಿದ್ವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. 50,000 ಇಂಟು 2 ಮಾಡಿದೆ 1 ಲ್ಯಾಕ್ ಬಂತು. ಹಾಗಾದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ದಟ್ ಈಸ್ ಈಕ್ವಲ್ ಟು 1 ಲ್ಯಾಕ್. 50,000 ಇಂಟು 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬಂತು? 1 ಲ್ಯಾಕ್ ಬಂತು. ದೇರ್ಫೋರ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಯಿತು? 1 ಲ್ಯಾಕ್ ಆಯಿತು. ಅಂದರೆ ಓಪನಿಂಗ್ ಸ್ಟಾಕ್ನ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಎರಡೂ ಕೂಡಿದ್ರೆ 1 ಲಕ್ಷ ಬರುತ್ತೆ. ಪ್ರಾಬ್ಲಮಲ್ಲಿ ಹೇಳಿದ್ದಾನೆ ಓಪನಿಂಗ್ ಸ್ಟಾಕು 10,000 ರೂಪಾಯಿ ಕ್ಲೋಸಿಂಗ್ ಸ್ಟಾಕಿನ ಕಮ್ಮಿ ಅಂತ. ಹಾಗಾದರೆ ನೋಡಿ, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ದಟ್ ಈಸ್ ಈಕ್ವಲ್ ಟು 1 ಲ್ಯಾಕ್ ಅಂತ ಹೇಳಿದ್ವಿ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 1 ಲ್ಯಾಕ್ ಅಂತ ಹೇಳ್ಬೋದಾ? ಎಸ್, ಹೇಳ್ಬೋದು. ನೋಡಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಅಂತ ಹೇಳಿದ್ದೀನಿ. ಏನಂಗಂದರೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿಗಿನ್ನ 10,000 ರೂಪಾಯಿ ಕಮ್ಮಿ ಇದೆ ಅಂತ ಅರ್ಥ. ಹಾಗಾದರೆ ಈ ಓಪನಿಂಗ್ ಸ್ಟಾಕನ್ನು, ಈ ಮೇಲ್ಗಡೆ ಹೇಳಿರುವಂಥ ಓಪನಿಂಗ್ ಸ್ಟಾಕನ್ನು ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಅಂತ ನಾವು ಹೇಳ್ಬೋದಲ್ವಾ? ಯಾತಕ್ಕಾಗಿ ಹೇಳ್ಬೋದು? ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿನ 10,000 ರೂಪಾಯಿ ಕಮ್ಮಿ ಇದೆ, ಅದಕ್ಕೋಸ್ಕರ ನಾವು ಓಪನಿಂಗ್ ಸ್ಟಾಕ್ನ ಏನಂತ ಹೇಳ್ಬೋದು? ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಅಂತ ಹೇಳ್ಬೋದು. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 1 ಲ್ಯಾಕ್ ಆಯಿತು. ಈಗ ಇಲ್ಲೊಂದು ಕ್ಲೋಸಿಂಗ್ ಸ್ಟಾಕ್ ಇದೆ, ಇಲ್ಲೊಂದು ಕ್ಲೋಸಿಂಗ್ ಸ್ಟಾಕ್ ಇದೆ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಯಿತು? 2 ಆಯಿತು. 2 ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 1 ಲ್ಯಾಕ್ ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ ಇದನ್ನು 1 ಲ್ಯಾಕ್. ಇಲ್ಲಿ ಮೈನಸ್ 10,000 ಇದೆ, ಈ ಮೈನಸ್ 10,000 ಈ ಕಡೆ ಬಂದರೆ 10,000 ಆಯಿತು. ಹಾಗಾದರೆ 2 ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 1 ಲ್ಯಾಕ್ ಪ್ಲಸ್ 10,000 1 ಲ್ಯಾಕ್ 10,000 ಆಯಿತು. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 1 ಲ್ಯಾಕ್ 10,000 ಡಿವೈಡೆಡ್ ಬೈ 2 ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ 55,000 ಬಂತು. ಕ್ಲೋಸಿಂಗ್ ಸ್ಟಾಕ್ 55,000 ಬಂತು. ಹಾಗಾದರೆ ಓಪನಿಂಗ್ ಸ್ಟಾಕ್ನ ನಾವು ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಹಾಗಾದರೆ ಓಪನಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಹೇಳಿದ್ದೀವಿ, ಫಾರ್ಮುಲಾದಲ್ಲಿ ಹಾಕಿದ್ದೀವಲ್ಲ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಅಂದರೆ ಏನರ್ಥ? ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿನ 10,000 ರೂಪಾಯಿ ಕಮ್ಮಿ ಇದೆ ಅಂತ ಅರ್ಥ. ಹಾಗಾದರೆ ಓಪನಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಕ್ಲೋಸಿಂಗ್ ಸ್ಟಾಕ್ ಮೈನಸ್ 10,000 ಅಂತ ಹೇಳ್ಬೋದು. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 55,000 ಮೈನಸ್ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕಿನ 10,000 ಕಮ್ಮಿ ಇದೆ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕಿಂದ ಓಪನಿಂಗ್ ಸ್ಟಾಕನ್ನು 10,000 ರೂಪಾಯಿ ಕಮ್ಮಿ ಇದೆ, ಅದನ್ನು ಲೆಸ್ ಮಾಡಿದ್ವಿ. ಹಾಗಾದರೆ ಓಪನಿಂಗ್ ಸ್ಟಾಕ್ ಎಷ್ಟು ಬಂತು? 25,000. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.